ಎಲ್ರಿಗೂ ನಮಸ್ಕಾರ. ಅನಂತ ಪ್ರೇಮ ಅಂತ ಹೇಳೋ ಸಿನಿಮಾ, ಜನಾರ್ದನ್ ಅವರು ಡೈರೆಕ್ಟರು, ಅನಂತ್ನಾಗ್ ಅವರು, ವನಿತಾ ವಾಸ್ ಅವರು ಇದರಲ್ಲಿ ಅಭಿನಯ ಮಾಡಿದ್ರು. ಹಾಡಿನ ಕಂಪೋಸಿಂಗು ಹಾಗೂ ಲಿರಿಕ್ಸ್ ಬರೆಯೋದೆಲ್ಲ ಸಂಖ್ಯೆ ಸ್ಟುಡಿಯೋದಲ್ಲಿ. ಒಂದು 2 ದಿನ ಇದರದ್ದು ಕಂಪೋಸಿಂಗ್ ಒಂದಿನ ಆಗೋಗುತ್ತೆ, ಲಿರಿಕ್ಸ್ ಒಂದಿನ ಆಗೋಗುತ್ತೆ. ಇಲ್ಲಿ ಎಲ್ಲ ಹಾಡುಗಳು ಬರೆಯೋದು ಹಂಸಲೇಖ ಅವರು, ಒಂದು ಹಾಡು ಮಾತ್ರ ಮನೋಹರ್ ಅವರು. ಅದ್ಭುತವಾಗಿ ಮನೋಹರ್ ಅವರು ಬರೆದ್ರು. ಕತೆ ಹೇಳಿದಾಗ ಜನಾರ್ದನ್ ಅವರು ಎಲ್ಲೆಲ್ಲಿ ಆಡಬೇಕು ಮಾರ್ಕ್ ಮಾಡಿಬಿಡಿ ಸರ್ ನೀವೇ ಅಂತ ಹೇಳ್ತಾರೆ. ಜನಾರ್ದನ್ ಅವರು ಎಲ್ಲೆಲ್ಲಿ ಆಡಬೇಕು ಅಂತ ಹೇಳೋದು ಹಂಸಲೇಖ ಅವರು ಮಾರ್ಕ್ ಮಾಡ್ತಾರೆ. ತುಂಬ ಡೈರೆಕ್ಟರ್ಗಳಿಗೆ ಹಂಸಲೇಖ ಅವರು ಹೆಲ್ಪ್ ಮಾಡಿದ್ದಾರೆ. ಎಲ್ಲೆಲ್ಲಿ ಹಾಡುಗಳು ಹಾಕಿ, ಹಾಡುಗಳೆಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಮಾರ್ಕ್ ಮಾಡಿಕೊಡ್ತಾರೆ. ಡಿಸ್ಕಷನ್ನಲ್ಲೆಲ್ಲ ನಡೆಯುತ್ತೆ. ಆಮೇಲೆ ಒಂದು ಹಾಡನ್ನ ಮನೋಹರ್ ಸರಿಗೆ ಬರೆಯೋಕೆ ಹೇಳ್ತಾರೆ. ಒಂದು ಕೊರವಂಜಿಗೆ ನನ್ನ ಗಂಡು ಹೆಂಗಿರಬೇಕು ಅಂತ ಹೇಳೋ ಥರ, ಆ ಗಂಡು ಈ ಥರ ಬೇಕು ಅಂತ ಹೇಳೋ ಒಂದು ತುಂಟ ಸಾಹಿತ್ಯ, ಸ್ವಲ್ಪ ಶೃಂಗಾರ ಲೇಪನ, ಡಬಲ್ ಮೀನಿಂಗ್ ಥರ ಇರಲಿ ಬರೀ ಅಂತ ಹೇಳ್ತಾರೆ. ಅದ್ಭುತವಾಗಿ ಬರ್ತಾರೆ ಮನೋಹರ್ ಅವರು, ಬರೀತಾರೆ, ಸೂಪರಾಗಿ ಬರೀತಾರೆ. ಕೊರವಂಜಿ ಕಣಿ ಹೇಳಲೆ ಕೊರವಂಜಿ ಅಂತ. ಅದರಲ್ಲಿ ಆ್ಯಕ್ಚುಲಿ ನೀವು ತುಂಬ ಆಳವಾಗಿ ನೋಡಿದ್ರೆ ಇಂಜಿನಿಯರು, ಡಾಕ್ಟ್ರು ಅಂತೆಲ್ಲ ಬರೆದು ಸ್ವಲ್ಪ ಡಬಲ್ ಮೀನಿಂಗ್ ಬರುತ್ತೆ. ಅಲ್ಲಿ ಶೃಂಗಾರ ಲೇಪನ ಮಾಡೋದು ಅಂತ ಹೇಳಿದ್ರು. ಡೈರೆಕ್ಟಾಗಿ ಹೇಳೋದು, ಇಂಡೈರೆಕ್ಟಾಗಿ ಹೇಳೋದು, ಆ ಥರ ಬರೆದಿದ್ದಾರೆ. ಅದನ್ನ ಲತಾ ಹಂಸಲೇಖ ಅವ್ರು ಹಾಡಿದ್ರು. ಹಾಗೂ ರವಿ ಅಂತ ಒಬ್ಬರು ಸಿಂಗರು, ಇವ್ರ ಬಗ್ಗೆ ನಿಮಗೆ ಹೇಳಬೇಕು. ಈಗ ನಮ್ಮೊಂದಿಗೆಲ್ಲ ಅವ್ರು ತೀರ್ಕೊಂಡಿದ್ದಾರೆ. ರವಿ ಅವರ ಅಣ್ಣ ತಿರುಮಲ ಶ್ರೀನಿವಾಸನ್ ಅಂತ, ತುಂಬ ಒಳ್ಳೆ ಕರ್ನಾಟಕ ಸಂಗೀತ ವಿದ್ವಾನ್. ಅವರ ತಮ್ಮನೇ ರವಿ ಅವರು. ಅವರಿದ್ದಾರೆ, ಶ್ರೀನಿವಾಸನ್ ಇದ್ದಾರೆ, ರವಿ ಅವರು ಇಲ್ಲ ನಮ್ಮೊಂದಿಗೆ. ಅವ್ರನ್ನ ಹಂಸಲೇಖ ಅವ್ರು ಹಾಡು ಆಡಿಸ್ತಾರೆ. ಒಂಥರ ಕಾಮಿಡಿಗೆ ಬರುವಂಥ ಒಂದು ಕೂಳೆ ಸಾಂಗ್ ಅಂತಾರಲ್ಲ, ಆ ಥರ ಸಾಂಗ್ ಇದು. ಇದನ್ನ ಅವ್ರು ಹಾಡ್ತಾರೆ. ಒಂದು ಸಿನಿಮಾದಲ್ಲಿ 3 ಹಾಡು ಯೇಸುದಾಸ್ ಅವರು ಹಾಡಿದ್ದಾರೆ. ಈ ಸಿನಿಮಾದಲ್ಲಿ ಅಂದುಗೆ ಕಾಲಲ್ಲಿ ಹಾಡನ್ನ ಯೇಸುದಾಸ್ ಅವರು ಹಾಡಿದ್ಮೇಲೆ ಒಂದು ಇಷ್ಟಪಡ್ತಾರೆ ಅವರು. ತುಂಬ ಒಂದು ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಹಂಸಲೇಖ ಅವ್ರ ಮೇಲೆ. ನಂಗೆ ಹಿಡ್ಕೊಂಡು ತುಂಬ ಚೆನ್ನಾಗಿ ನೀವು ಹಾಡು ಕೊಟ್ಟಿದ್ದೀರಿ, ನನಗೆ ಒಳ್ಳೆ ಹಾಡಿದು, ನನಗೆ ತುಂಬ ಗುನುಗಬೇಕು ಅನಿಸ್ತಾ ಇದೆ ಹಾಡು, ಇದೇ ಮಾತು ಹೇಳಿದ್ರಂತೆ. ಅವ್ರು ಯಾವತ್ತೂ ಹಾಡ್ಬಿಟ್ಟು ತುಂಬ ಹೊಗಳಲ್ಲ, ಹಾಡಿ ಹೋಗ್ಬಿಡ್ತಾರೆ ಕೆಲಸ ಮುಗಿಸಿ. ಎಸ್ ಟಿ ಬೇರೆ ಆದರೆ ಸ್ವಲ್ಪ ಹರಟೆ ಹೊಡೆಯೋದೆಲ್ಲ ಮಾಡ್ತಾರೆ. ಬಟ್ ಇವ್ರಂಗೆ ಮಾಡಲ್ಲ, ಹಾಡಿ ಹೋಗ್ತಿರ್ತಾರೆ, ಮಾತು ಕಡಿಮೆ. ಆದರೆ ಈ ಹಾಡನ್ನ ಅವರು ಈ ಹಿಂದೆ ಅವ್ರು ಆಡಿರ್ತಾರೆ ಹಂಸಲೇಖ ಅವರಿಗೆ ತುಂಬಾ, ನಮಗೆಲ್ಲ ಗೊತ್ತು. ಆದರೆ ಈ ಒಂದು ಪರ್ಟಿಕ್ಯುಲರ್ ಹಾಡನ್ನ ತುಂಬ ಇಷ್ಟಪಟ್ಟು ಹೊಗಳ್ತಾರೆ ಯೇಸುದಾಸ್ ಅವರು. ಇದ್ರಲ್ಲಿ ಗಮನಿಸಬೇಕಾದ ಅಂಶ. ಹಾಗೂ ಪ್ರೇಮವೂ ಬೇಡ ಪ್ರೇಯಸಿ ಬೇಡ, ಅದು ಕೂಡ ತುಂಬ ಇಷ್ಟಪಟ್ಟು ಆಡ್ತಾರೆ ಯೇಸುದಾಸ್ ಅವರು. ಇದೆಲ್ಲ ಹಾಡಲ್ಲ ಆಗ್ತದೆ. ಹಾಗೂ ಮನು ಅವರು ಒಂದು ಒಳ್ಳೆ ಹಾಡು ಹೇಳಿದ್ದಾರೆ. ಮನು ಹಾಗೂ ಪೂರ್ಣಿಮಾ ಅವರು ಕಡಲನ್ನಾಳುವ ಅಲೆಗಳೇ ಅಂತೇಳೋ ಹಾಡು ನೋಡಿ. ಕಡಲನ್ನು ಆಳುವ ಅಲೆಗಳೇ, ಎಷ್ಟು ಚೆನ್ನಾಗಿದೆ ನೋಡಿ ಲಿರಿಕ್ಸು. ಹೈ ಪಿಚ್ ಹಾಡೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಆ ಚರಣದಲ್ಲೆಲ್ಲ ಹೈ ಪಿಚ್ಚಿಗೆ ಹೋಗುತ್ತೆ, ಸಖತ್ತಾಗಿದೆ. ಅದು ತಬಲ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಹಂಸಲೇಖ ಅವರು ಹಾಡೆಲ್ಲ ರೆಡಿ ಮಾಡಿಬಿಟ್ಟು ಕೊಡ್ತಾರೆ ಡೈರೆಕ್ಟ್ರಿಗೆ. ಕೊಟ್ಬಿಟ್ಟು ನೋಡಪ್ಪ, ಅದ್ಭುತ 3 ಹಾಡು ಬಂದಿದೆ. ಅಂದುಗೆ ಕಾಲಲ್ಲಿ, ಪ್ರೇಮವೂ ಬೇಡ ಪ್ರೇಯಸಿ ಬೇಡ, ಕೊರವಂಜಿ ಸಖತ್ತಾಗಿ ಬಂದಿದೆ. ನೀನು ಚೆನ್ನಾಗಿ ವಿಜುವಲ್ ಟ್ರೀಟ್ ಕೊಡು. ಯೇಸುದಾಸ್ ಅವರು ಈ ಹಾಡು 2 ಹಾಡನ್ನ, ಅದರಲ್ಲಿ ಒಂದು ಹಾಡು ಅಂದುಗೆ ಕಾಲದಿಂದ ತುಂಬ ಒಂದು ಇಷ್ಟಪಟ್ಟು ಹಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಅವ್ರು ಜಾಸ್ತಿ ಹೊಗಳಲ್ಲ ಯಾರನ್ನು, ಈ ಹಾಡನ್ನ ಹೊಗಳಿದ್ದಾರೆ. ತುಂಬ ಇಷ್ಟಪಟ್ಟಿದ್ದಾರೆ ಅವರು. ಇದನ್ನ ಚೆನ್ನಾಗಿ ಶೂಟ್ ಮಾಡ್ಕೋಬಾಪ ಅಂತ ಕೊಟ್ಬಿಡ್ತಾರೆ. ಅವ್ರ ಕೆಲಸ ಮುಗೀತು. ಡೈರೆಕ್ಟ್ರು ಒಂದಿನ ಎಲ್ಲ ಹಂಸಲೇಖ ಅವ್ರು ಬೇರೆ ಒಂದು ಕಂಪೋಸಿಂಗಲ್ಲಿ ಇರ್ತಾರೆ, ಸಂಕೇತಲ್ಲಿ ಬರ್ತಾರೆ ಡೈರೆಕ್ಟ್ರು. ಏನಪ್ಪ ಹೆಂಗೆ ಬಂತಪ್ಪ ಸಿನಿಮಾ, ಚೆನ್ನಾಗಿ ಮಾಡಿದ್ದೇನಪ್ಪ ಹಾಡುಗಳೆಲ್ಲ. ಸಾರ್ ಅದ್ಭುತ ಸಾಂಗು, ಸಖತ್ತಾಗಿದೆ, 2 ದಿನ ಸುತ್ತಬಿಟ್ಟೆ ಅಂತಾರೆ. ಹಂಗೆ ಹೇಳ್ತಾರೆ, 2 ದಿನ ಸುತ್ತಬಿಟ್ಟೆ, ಬೇಗ ಮಾಡಿಬಿಟ್ಟೆ ಅಂತ. ಹಂಸಲೇಖ ಅವ್ರಿಗೆ ಸಿಟ್ಟು ಬಂದುಬಿಡುತ್ತೆ. 6 ಮನೆ ಮುಂದೆ ಎದ್ಬಿಡ್ತಾರೆ ಹಂಸಲೇಖ ಅವರು. ಏನಯ್ಯ ನೀನು ಮನುಷ್ಯನೇನಯ್ಯ, ಅಷ್ಟು ಒಳ್ಳೆ ಹಾಡು ಕೊಟ್ಟಿದ್ದೀನಿ ನಾನು, ಅಂಥ ಒಳ್ಳೆ ಲಿರಿಕ್ಸ್ ಬರೆದಿದ್ದೀನಿ, ಅಂಥ ಒಳ್ಳೆ ಕಂಪೋಸಿಂಗ್ ಮಾಡಿದ್ದೀನಿ. ಅದು ನಮ್ಮ ಯೇಸುದಾಸ್ ನಮ್ಮ ದಾಸಣ್ಣ ಅವ್ರು ಚೆನ್ನಾಗಿ ಹಾಡಿದ್ದಾರೆ. ಅದನ್ನ ನೀನು 2 ದಿನದ ಸುತ್ತಬಿಟ್ಟೆ ಅಂತೀಯಲ್ಲ ನೀನು. ಇದೇ ಹಾಡನ್ನ ಏನೋ ಇದೇ ಮಾತು ಹೇಳ್ತಾರಂತೆ. ಇದೇ ಹಾಡನ್ನ ಏನಾದರೂ ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ರೆ, ಅಂದರೆ ರವಿ ಸರ್ಗೆ ಹೇಳಿದವರು, ನಮ್ಮ ಯಜಮಾನನಿಗೆ ಕೊಟ್ಟಿದ್ರೆ, ಆ ವಿಜುವಲ್ ಟ್ರೀಟ್ ಹೆಂಗೆ ಕೊಡ್ತೀರಿ ಗೊತ್ತೇನಯ್ಯ ನಿನಗೆ, ನೀನು ಈ ಥರ ಮಾಡಿದ್ಯಲ್ಲ ನೀನು, ಏನಯ್ಯ ನಿನಗೆ ಇಷ್ಟು ಒಳ್ಳೆ ಹಾಡು ಮಾಡ್ಕೊಟ್ಟೆ ಏನಯ್ಯ, ಅದೇನು ಕಾಂಪ್ರಮೈಸ್ ಮಾಡ್ಕೋತಿರೋ, ಕಮ್ಯುನಿಕೇಷನ್ ಮಾಡ್ಕೋತಿರೋ ಗೊತ್ತಿಲ್ಲ, ಈ ಥರ ಎಲ್ಲ ಹಾಡನ್ನ ಹಾಳು ಮಾಡ್ಬಿಡ್ತಿರಲ್ಲ ನೀವು ಅಂತ ಬೈತಾರಂತೆ. ಜಾಸ್ತಿ ಬೈತಾರಲ್ವಾ, ಎಸ್ಕೇಪ್ ಆಗ್ಬಿಡ್ತಾರೆ ಜನಾರ್ದನ್ ಅವರು, ಅಲ್ಲಿಂದ ಓಡೋಗ್ತಾರೆ. ಅಂದರೆ ಬೈತಾರೆ ಅಂತೇಳಿ ಹೋಗ್ತಾರೆ. ತುಂಬ ಕ್ಲೋಸಾಗೇ ಇರ್ತಾರೆ, ಬಟ್ ಕೋಪದಲ್ಲಿ ಹಂಸಲೇಖ ಅವರು ಬೈತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ, ಒಂದು ಒಳ್ಳೆ ಸಾಂಗ್ ಮಾಡಿಕೊಟ್ಟಾಗ ಅದನ್ನು ಚೆನ್ನಾಗಿ ಪಿಕ್ಚರೈಸ್ ಮಾಡಿದಾಗ ಅದು ಪ್ರೇಕ್ಷಕರ ಕಣ್ಣಲ್ಲಿ ಮನಸ್ಸಲ್ಲಿ ಉಳಿಯುತ್ತದೆ, ನಾಲಿಗೆಯಲ್ಲಿ ನಲಿಯುತ್ತೆ. ಇಲ್ಲ ಅಂದರೆ ಅದು ತುಂಬ ಕಾಲ ಉಳಿಯಲ್ಲ. ರವಿ ಸರ್ ಹಾಡು ಯಾಕೆ ಇವತ್ತು ಉಳಿದಿದೆ, ಅವ್ರು ಪಿಕ್ಚರೈಸಂಗೆ ಮಾಡಿರ್ತಾರೆ. ನನ್ನ ಹಾಡಿಗೆ ತುಂಬ ಚೆನ್ನಾಗಿ ರೂಪ ಕೊಟ್ಟರು ರವಿಚಂದ್ರನ್ ಅವರೇ ಅಂತ ಯಾವಾಗಲೂ ಹಂಸಲೇಖ ಅವ್ರು ಹೇಳ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ಟೈಮ್ ತೊಗೊಂಡು ಮಾಡ್ತಾರೆ, ಅರ್ಜೆಂಟ್ಲಿ ಮಾಡಲ್ಲ. ಇವರು ಅರ್ಜೆಂಟ್ಲಿ ಮಾಡಿಬಿಡ್ತಾರೆ. ಒಳ್ಳೆ ಹಾಡು. ಅದು ಇನ್ನೊಂದು ಹೇಳ್ತಾರೆ, ಅದ್ಭುತ ನಟ ಅನಂತ್ನಾಗ್ ಅವರು, ಅಂಥ ಪ್ರಬುದ್ಧ ನಟನ ಇಟ್ಕೊಂಡು ನೀನು 2 ದಿನ ಮಾಡ್ಕೊಂಡು ಬಂದಿದೆಯಲ್ಲ, ಹೆಂಗೆ ಕೆಲಸ ತೆಗಿಸ್ಬೇಕು ಅವ್ರ ಹತ್ರ ನೀನು, ಏನೇನು ಬೈತಾರೆ. ಇದೆಲ್ಲ ನಡೀತದಲ್ಲಿ. ಹಾಗಾಗಿ ಈ ಅನಂತ ಪ್ರೇಮದ ಇದೊಂದು ಪಾಯಿಂಟ್ ನೆನಪಾಯಿತು. ಅದೆಲ್ಲ ಬರೆಯೋದು ಸಂಕೇತಲ್ಲೇ ಬರೆಯೋದು, ಅದೆಲ್ಲ ಕಂಪೋಸು ಸಂಕೇತಲ್ಲೇ ಆಗೋದು. 2 ದಿನದಲ್ಲಿ ಕಂಪೋಸಿಂಗು ಲಿರಿಕ್ಸು ಆಗೋಗುತ್ತೆ. ಒಂದು ಹಾಡು ಮನೋಹರ್ ಅವರು, ಮಿಕ್ಕಿದೆಲ್ಲ ಹಂಸಲೇಖ ಅವರು. ಎಲ್ಲ ಅದ್ಭುತ ಹಾಡುಗಳು. ಒಮ್ಮೆ ಕೇಳಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.